ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲಾಗಿ ಒಂದು ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡೋಣ. ಫಸ್ಟ್ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಕಾಯ್ದಮೇಲೆ ಒಂದು 2ರಿಂದ 3 ಸ್ಪೂನ್ಗಿಂತ ಜಾಸ್ತಿನೇ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ. ಎಣ್ಣೆ ಕಾಯ್ದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ, ಹಾಗೆ ಒಂದು 3 ಈರುಳ್ಳಿ, ಮೀಡಿಯಮ್ ಗಾತ್ರದ ಒಂದು 3 ಈರುಳ್ಳಿ ಮತ್ತು ಒಂದು 10 ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಾಗ್ತಾಯಿದ್ದೀನಿ. ಹಾಗೆ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ಒಂದು 3 ಈರುಳ್ಳಿನ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಹಾಗೆ ಇಲ್ಲಿ ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಈಗ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಹಾಗಲಕಾಯಿ. ಇಲ್ಲಿ ಯಾವುದೇ ರೀತಿಯ ಬೀಜ ಎಲ್ಲ ತೆಗೆದು ಮಾಡಬೇಡಿ, ಬೀಜದಲ್ಲೇ ಇರೋದು, ಹಾಗಾಗಿ ಬೀಜನೆಲ್ಲ ಬಿಸಾಕಬೇಡಿ. ಈಗ ಸ್ವಲ್ಪ ಅರಿಶಿನ ಹಾಕಿ ಇದೊಂದು ಸ್ವಲ್ಪ ನೀರು ಬಿಡಬೇಕು. ಈಗ ನಾನಿಲ್ಲಿ 3 ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಅದು ಹುಳಿ ಅಂಶ ಇರೋದ್ರಿಂದ ಕಹಿ ಅಷ್ಟು ಗೊತ್ತಾಗಲ್ಲ. ಈಗ 3 ಟೊಮೊಟೊ ಹಾಕಿ ಅದು ಈಗ ಸ್ವಲ್ಪ ಟೊಮೊಟೊ ಅದೆಲ್ಲ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತೇಳಿ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬೇಯೋಕ್ಕೆ ನೀರನ್ನ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಒಂದು 10 ನಿಮಿಷಗಳ ಕಾಲ ಬೇಯೋಕ್ಕೆ ಬಿಡಬೇಕಿಲ್ಲೀಗ. ನೀರು ನೋಡಿಕೊಂಡು ಬೇಯಬೇಕು. ಹಾಗಲಕಾಯಿ ಪೂರ್ತಿ ಒಂದು 90% ಮೆತ್ತಗಾದ್ಮೇಲೆ ಖಾರದ ಪುಡಿ ಅದನ್ನೆಲ್ಲ ಸೇರಿಸ್ಕೋಬೇಕು. ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಇಲ್ಲಿಗ. ಈಗ ಅಷ್ಟರಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸ್ಕೊಂಡು ಅದರದ್ದು ರಸ ಮಾಡ್ಕೊಳ್ಳೋಣ. ಇದು ನೋಡಿ, ಆಲ್ಮೋಸ್ಟ್ ಈಗ ಬೆಂದಿದೆ ಅದೀಗ. ಈಗ ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಗೊಜ್ಜುಗಳಿಗೆಲ್ಲ ಹಾಕೋಕ್ಕೆ ಅಂತಲೇ. ಕಿಚನ್ ಕಿಂಗ್ ಮಸಾಲ ಥರನೇ ಇರುತ್ತೆ ಅದು, ಒಂದು 2 ಸ್ಪೂನು. ಹಾಗೆ 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕಿದ್ದೀನಿ ಇಲ್ಲಿ. ಮತ್ತು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡಿದ್ದೀನಿ ಇಲ್ಲಿಗ. ಇವೆಲ್ಲನೂ ಹಾಕಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಇದು ಬೇಯೋಕ್ಕೆ. ಈಗ ಇನ್ನೂ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಹಾಗೆ ಈಗ ಸ್ವಲ್ಪ ಬೆಲ್ಲ ಬೇಡ ಅನ್ನೋರು ಬೆಲ್ಲನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡ್ರೆ ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿ. ದೋಸೆ, ಚಪಾತಿ ಮತ್ತು ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಶುಗರ್ ಪೇಷಂಟ್ಸ್ಗಂತೂ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಶುಗರ್ ಲೆವೆಲು ಸಹ ಕಮ್ಮಿ ಆಗುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿಲಿ ಹಾಗಲಕಾಯಿ ಪಲ್ಯ ಇದು ರಾತ್ರಿಯೇ ಮಾಡಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದನೂ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಚಪಾತಿ, ಪೂರಿ, ರವೆ ರೊಟ್ಟಿ ಇವುಗಳು ಎಲ್ಲ ಜೊತೆನೂ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಫ್ರೆಂಡ್ಸ್.